ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಾಗರಾಜ್. ವೀಕ್ಷಕರೇ, ನಮ್ಮ ಜೆನ್ಸಿ ಕಿಡ್ಸ್ ಎಷ್ಟರ ಮಟ್ಟಿಗೆ ನಮ್ಮ ಕರ್ನಾಟಕ ಆಗಿರ್ಬೋದು, ನಮ್ಮ ಭಾರತ ಆಗಿರ್ಬೋದು, ಎಷ್ಟರ ಮಟ್ಟಿಗೆ ಆವರಿಸಿಕೊಂಡಿದ್ದಾರೆ ಅಂತ ಅಂದ್ರೆ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಸಹ ಇವರ ಕುರಿತು ಒಂದಷ್ಟು ಮಾತನ್ನ ಹೇಳಿದ್ದಾರೆ. ಯಾಕೆ ಈ ಜೆನ್ಸಿ ಕಿಡ್ಸ್ ಬಗ್ಗೆ ಮಾತಾಡಿದ್ದಾರೆ ಅಂತ ನೋಡೋದಾದ್ರೆ, ಈ ವೇಗವಾಗಿ ಬದಲಾಗ್ತಾ ಇರುವಂತಹ ಡಿಜಿಟಲ್ ಯುಗದಲ್ಲಿ ಯಾವುದೇ ಒಂದು ದೇಶ ಆಗಿರ್ಬೋದು ಅಥವಾ ರಾಜ್ಯದ ಪ್ರಗತಿಯೂ ಸಹ ಅದರ ಯುವ ಸಂಪನ್ಮೂಲವನ್ನ ಹೇಗೆ ಬಳಸ್ಕೊಳ್ತಾ ಇದೆ ಎಂಬುದರ ಮೇಲೆ ಎಲ್ಲೋ ಒಂದ್ ಕಡೆ ಆಧಾರ ಆಗಿರುತ್ತೆ. ಎಲ್ಲೊಂದ್ ಕಡೆ ಅದ್ರ ಮೇಲೆ ಬಹಳ ದೊಡ್ಡ ಮಟ್ಟದಲ್ಲಿ ಆಧಾರಿತವಾಗಿರುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಪ್ರಸ್ತುತ ಜಗತ್ತನ್ನ ಮುನ್ನಡೆಸುತ್ತಾ ಇರುವಂತಹ ಜೆನ್ಸಿ ಕಿಡ್ಸ್, ಜೆನ್ಸಿ ಯುವ ಸಮುದಾಯವೂ ಸಹ ತಂತ್ರಜ್ಞಾನ, ಅದರ ಜೊತೆಗೆ ನವೀನ್ಯತೆ ಆಗಿರ್ಬೋದು, ಸಮಾಜದ ಪರಿವರ್ತನೆಯಲ್ಲಾಗಿರ್ಬೋದು, ಎಲ್ಲಾದ್ರೂ ಸಹ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಇದೀಗ ಕರ್ನಾಟಕದ ನೂತನ ಮುಖ್ಯಮಂತ್ರಿ ಆದಂತಹ ಡಿ.ಕೆ. ಶಿವಕುಮಾರ್ ಅವರು ಹಂಚಿಕೊಂಡಿರುವಂತಹ ಯುವ ಕರ್ನಾಟಕ ನವ ಭಾರತ ಕಲ್ಪನೆಯು ಕೇವಲ ಒಂದು ರಾಜಕೀಯ ಹೇಳಿಕೆಯಾಗಿರಬಾರದು. ರಾಜ್ಯದ ಭವಿಷ್ಯದ ಅಭಿವೃದ್ಧಿಗೆ ಹಾಕಿಕೊಡಲಾದಂತಹ ದೀರ್ಘಕಾಲದಲ್ಲಿ ಒಂದಷ್ಟು ದೀರ್ಘಕಾಲದ ಬ್ಲೂ ಪ್ರಿಂಟ್ ಆಗಿ ಗಮನವನ್ನ ಎಲ್ಲೋ ಒಂದ್ ಕಡೆ ಸೆಳೀತಾ ಇದೆ ಅಂತಾನೆ ಹೇಳ್ಬೋದು. ಇನ್ನು ಈಗಾಗಲೇ ಡಿ.ಕೆ. ಶಿವಕುಮಾರ್ ಹೆಸರನ್ನ ಹೇಳಿದೆ ನಾನು. ಇವರು ತಮ್ಮ ಅಧಿಕೃತ ಎಕ್ಸ್ ಅಕೌಂಟ್ ನಲ್ಲಿ ಏನಂತ ಬರ್ಕೊಂಡಿದ್ದಾರೆ ಅಂತ ನಾವು ನೋಡೋದಾದ್ರೆ, ತಮ್ಮ ವಿದ್ಯಾರ್ಥಿ ಮತ್ತು ಯುವ ದಿನಗಳನ್ನ ಸ್ಮರಿಸಿಕೊಂಡಿರುವಂತದ್ದು. ನಾನು ಯುವ ವಿದ್ಯಾರ್ಥಿಗಳ ಕಣ್ಣುಗಳನ್ನ ನೋಡಿದಾಗ ಕೇವಲ ಭವಿಷ್ಯವನ್ನಷ್ಟೇ ಕಾಣ್ತಾ ಇರುವಂತದ್ದು, ಅಂದ್ರೆ ಭವಿಷ್ಯವನ್ನಷ್ಟೇ ನಾನು ಕಾಣ್ತಾ ಇಲ್ಲ ಅಂತಾನು ಹೇಳ್ಕೊಂಡಿರುವಂತದ್ದು. ನನ್ನದೇ ಗತಕಾಲದ ದಿನಗಳನ್ನು ಸಹ ನಾನು ಕಾಣ್ತೇನೆ ಅಂತ ಇದೀಗ ಡಿ.ಕೆ. ಶಿವಕುಮಾರ್ ಅವರು ಭಾವನಾತ್ಮಕವಾಗಿ ಒಂದಷ್ಟು ಮಾತುಗಳನ್ನ, ಒಂದಷ್ಟು ಹೇಳಿಕೆಗಳನ್ನ ಬರ್ಕೊಂಡಿರುವಂತದ್ದು. ಇನ್ನು ಜೆನ್ಸಿ ಕಿಡ್ಸ್ ಜೊತೆಗೆ ಎಲ್ಲೋ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರು ಕನೆಕ್ಟ್ ಆಗ್ತಾ ಇದ್ದಾರೆ ಅನ್ನುವಂತಹ ಮಾತು ಸಹ ಇದೀಗ ಕೇಳಿ ಬರ್ತಾ ಇದೆ. ಯಾಕೆ ಅಂತ ಅಂದ್ರೆ, ಒಬ್ಬ ಸಾಮಾನ್ಯ ವಿದ್ಯಾರ್ಥಿ ನಾಯಕನಾಗಿ ಬೃಹತ್ ಜನ ಸಮುದಾಯದಲ್ಲಿ ನಿಂತು ದೊಡ್ಡ ಕನಸುಗಳನ್ನ ಕಾಣ್ತಾ ಇದ್ದಂತಹ ದಿನಗಳಿಂದ ಇಂದು ರಾಜ್ಯದ ನಾಯಕತ್ವವನ್ನ ವಹಿಸುವಂತಹ ಹಂತದವರೆಗಿನ ತಮ್ಮ ಪಯಣವನ್ನ ಎಲ್ಲ ಒಂದ್ ಕಡೆ ಸ್ಮರಿಸಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಅತ್ಯಂತ ಪ್ರಸ್ತುತ ಲೇಖನದಲ್ಲಿ ಯುವ ಸಮುದಾಯದ ಜೊತೆಗೆ ಬಾಂಧವ್ಯವನ್ನ ಬೆಳೆಸುವಂತಹ ಪ್ರಯತ್ನವನ್ನು ಸಹ ಎಲ್ಲ ಒಂದ್ ಕಡೆ ಮಾಡ್ತಾ ಇದ್ದಾರೆ. ಇನ್ನು ಯುವ ಜನತೆಗೆ ನಾಯಕತ್ವದ ಬಾಧಗಳನ್ನ ಮುಕ್ತವಾಗಿ ಕರೆಯೋದು ಯಾವುದೇ ಸರ್ಕಾರದ ಜವಾಬ್ದಾರಿ ಎಂದಿರುವಂತಹ ಸಿಎಂ, ಕರ್ನಾಟಕದ ಯುವ ಜನರು ಕೇವಲ ನಮ್ಮ ರಾಜ್ಯದ ಭವಿಷ್ಯವನ್ನ, ಅವರು ನಮ್ಮ ಪ್ರಸ್ತುತ ಪರಿಸ್ಥಿತಿಯನ್ನ ಮತ್ತು ದೇಶದ ಭವಿಷ್ಯವನ್ನ ರೂಪಿಸ್ತಾ ಇದ್ದಾರೆ ಅನ್ನುವಂತಹ ಮಾತನ್ನ ಹೇಳಿರುವಂತದ್ದು. ಇನ್ನು ಸಾಂಪ್ರದಾಯಿಕ ರಾಜಕಾರಣದಲ್ಲಿ ಯುವಕರನ್ನ ಕೇವಲ ಮತ ಬ್ಯಾಂಕ್ ಅಂತ ನೋಡುವಂತಹ ಪರಿಪಾಠ ಈಗಾಗಲೇ ಇದೆ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ಅಂದ್ರೆ ಈ ಯುವ ಸಮುದಾಯ ಇದೆಯಲ್ಲ, ಈ ಯುವ ಸಮುದಾಯದ ದೇಶದ ನಿರ್ಧಾರವನ್ನ ಕೈಗೊಳ್ಳುವಂತಹ ಹಂತಕ್ಕೆ ಬೆಳಿಬೇಕು ಅಂತ ಇದೀಗ ಆಶಯವನ್ನ, ತಮ್ಮ ಒಂದಷ್ಟು ಆಸೆಯನ್ನ ಇದೀಗ ವ್ಯಕ್ತಪಡಿಸಿರುವಂತದ್ದು. ಇನ್ನು ಜೆನ್ಸಿ ತಲೆಮಾರಿಗೆ ರಾಜಕೀಯ ಮತ್ತು ಆಡಳಿತಾತ್ಮಕ ಅವಕಾಶಗಳನ್ನ ಕಲ್ಪಿಸಿಕೊಡೋದ್ರಿಂದ ಆಡಳಿತದಲ್ಲಿ ಪಾರದರ್ಶಕತೆ ಆಗಿರ್ಬೋದು, ಡಿಜಿಟಲ್ ಕ್ರಾಂತಿ ಹಾಗೂ ಹೊಸ ಆಲೋಚನೆಗಳನ್ನು ಎಲ್ಲೋ ಒಂದ್ ಕಡೆ ಸೇರ್ಪಡಿಸಬಹುದು ಅನ್ನುವಂತಹ ಮಾತನ್ನ, ಅನ್ನುವಂತಹ ಹೇಳಿಕೆಗಳನ್ನ ಈಗಾಗಲೇ ಮುಖ್ಯಮಂತ್ರಿಗಳು ಚರ್ಚೆಯನ್ನು ಸಹ ಎಲ್ಲೋ ಒಂದ್ ಕಡೆ ಬಹಳ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಇನ್ನು ಈಗಾಗಲೇ ನಾವು ನೋಡೋದಾದ್ರೆ, ಈ ಯುವಕನಿಗೆ ಕಿವಿ ಆಗುವಂತಹ ಭರವಸೆಯನ್ನು ಸಹ ಎಲ್ಲ ಒಂದ್ ಕಡೆ ಮೂಡಿಸಿದ್ದಾರೆ. ಯಾಕೆ ಅಂತಂದ್ರೆ, ಯಾವುದೋ ಒಬ್ಬ ಯುವಕ ಬಂದು ಏನು ಹೇಳ್ತಾನೆ, ಅದರಿಂದ ಏನು ಸಹ ಬದಲಾವಣೆ ಆಗೋದಿಲ್ಲ ಅನ್ನೋದು ಎಲ್ಲರಿಗೂ ಸಹ ಇದೆ. ಆದ್ರೆ ಈಗ ಜೆನ್ಸಿ ಮಾಡ್ತಾ ಇರುವಂತಹ ಹೋರಾಟಗಳಾಗಿರ್ಬೋದು, ಒಂದಷ್ಟು ಸ್ಟ್ರೈಕ್ಗಳಾಗಿರ್ಬೋದು, ಇವೆಲ್ಲವೂ ಸಹ ನಾವು ನೋಡಿದಾಗ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ಅವರು ಟ್ವೀಟ್ ಮಾಡಿರೋದನ್ನು ಸಹ ನಾವು ನೋಡೋದಾದ್ರೆ, ಎಲ್ಲೋ ಒಂದ್ ಕಡೆ ಕಿವಿ ಕೊಡ್ತಾ ಇದ್ದಾರೆ, ಎಲ್ಲೋ ಒಂದ್ ಕಡೆ ಇವರ ಹೋರಾಟಕ್ಕೆ ಪ್ರತಿಫಲ ಸಿಗ್ತಾ ಇದೆ ಅನ್ನುವಂಥದ್ದು ಎಲ್ಲೋ ಒಂದ್ ಕಡೆ ಒಂದು ಭರವಸೆಯನ್ನ ಮೂಡಿಸ್ತಾ ಇದೆ. ಇನ್ನು ಇಂದಿನ ಯುವಕರಿಗೆ ಕೇವಲ ಈ ಪದವಿಗಳಷ್ಟೇ ಸಾಲೋದಿಲ್ಲ, ಜಾಗತಿಕ ಮಾರುಕಟ್ಟೆಗೆ ಅಗತ್ಯವಿರುವಂತಹ ಕೌಶಲ್ಯಗಳು ಸಹ ಬೇಕು. ಅಂದ್ರೆ ಈ ಸಿರಿ ಅಣತೆ ಅಂತ ನೋಡ್ತೀರಲ್ವಾ, ಈ ರೂಪದ ಮೂಲಕ ಪ್ರತಿಯೊಬ್ಬ ಯುವಕರಿಗೂ ಸಹ ಸೂಕ್ತವಾದಂತಹ ಶಿಕ್ಷಣ ಆಗಿರ್ಬೋದು, ಕೌಶಲ್ಯ ಅಭಿವೃದ್ಧಿ ಮತ್ತು ಒಂದಷ್ಟು ವಿಚಾರವನ್ನ ತಿಳಿದುಕೊಳ್ಳುವಂತಹ ಅಗತ್ಯತೆ ಬಹಳ ದೊಡ್ಡ ಮಟ್ಟದಲ್ಲಿ ಇದೆ ಅಂತ ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಒತ್ತಿ ಹೇಳ್ತಾ ಇದ್ದಾರೆ. ಇನ್ನು ಈ ಯುವ ಸಮುದಾಯದ ಧ್ವನಿಗೆ ಕಿವಿ ಕೊಡೋದಾದ್ರೆ, ಈಗ ಎಷ್ಟೋ ಜನ ಕಿವಿ ಕೊಡಲ್ಲ, ಆದ್ರೆ ಕಿವಿ ಕೊಡೋದು ಬಹಳ ಮುಖ್ಯ. ಯಾಕೆ ಅಂತಂದ್ರೆ, ಮಾನಸಿಕ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಅದೇ ರೀತಿಯಾಗಿ
ಸುಸ್ಥಿರತೆ ಆಗಿರ್ಬೋದು, ಈ ಅಭಿವೃದ್ಧಿ ಆಗಿರ್ಬೋದು, ಇವೆಲ್ಲವೂ ಸಹ ಉದ್ಯಮಶೀಲತೆಗೆ ಹೆಚ್ಚಿನ ಉತ್ತೇಜನವನ್ನ ನೀಡುತ್ತೆ ಅಂತ ಇದೀಗ ಸಿಎಂ ಅವರು ಬಹಳ ದೃಢವಾಗಿ ಈಗಾಗಲೇ ನಂಬಿದ್ದಾರೆ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ನಾವು ನೋಡೋದಾದ್ರೆ ಈಗಾಗಲೇ ಕರ್ನಾಟಕ ಮತ್ತೆ ಭಾರತದಲ್ಲಿ ಐಟಿ, ಬಯೋಟೆಕ್ ಮತ್ತು ನವೀನತೆಯ ರಾಜಧಾನಿ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನು ಡಿ.ಕೆ. ಶಿವಕುಮಾರ್ ಅವರು ಸಹ ಈಗಾಗಲೇ ಅದನ್ನ ಪ್ರತಿಪಾದಿಸ್ತಾ ಇದ್ದಾರೆ. ಜೆನ್ಸಿ ಯುವ ಸಮುದಾಯದ ಸೃಜನಶೀಲತೆಯನ್ನ ಒಂದಷ್ಟು ಸೂಕ್ತ ದಿಕ್ಕಿನಲ್ಲೇ ಬಳಸ್ಕೊಳ್ತಾ ಇರುವಂತದ್ದು. ಇನ್ನು ಯುವ ಕರ್ನಾಟಕವು ಸಹ ನಿಜಕ್ಕೂ ನವ ಭಾರತದ ನಿರ್ಮಾಣದ ಚಾಲಕ ಶಕ್ತಿಯಾಗಲಿದೆ ಅಂತ ಹೇಳ್ಕೊಂಡಿದ್ದಾರೆ ಇನ್ನು ಡಿ.ಕೆ. ಶಿವಕುಮಾರ್ ಅವರು. ಒಟ್ಟಾರೆಯಾಗಿ ಜೆನ್ಸಿ ಕಿಡ್ಸ್ ಜೊತೆಗೆ ಯಾವುದೋ ಒಂದಷ್ಟು ಬಾಂಧವ್ಯವನ್ನ ಬೆಳೆಸೋದಕ್ಕೆ ಈ ರೀತಿ ಏನಾದ್ರು ಫಿಟ್ ಮಾಡಿದ್ದಾರಾ, ಅಥವಾ ಈಗಾಗಲೇ ಜೆನ್ಸಿ ಕಿಡ್ಸ್ ನ ತಾಕತ್ ಏನು ಅಂತ ಗೊತ್ತಾಗಿರೋದ್ರಿಂದ ಅವ್ರ ಕಡೆ ಮನಸ್ಸನ್ನ ತೋರಿಸ್ತಾ ಇದ್ದಾರಾ? ಯಾಕೆ ಅಂತ ಅಂದ್ರೆ ಈಗಾಗಲೇ ದೆಹಲಿಯಲ್ಲಿ ನಡೆದಂತಹ ಒಂದಷ್ಟು ಸ್ಟ್ರೈಕ್ ಹೋರಾಟಗಳು ಬಹಳ ವಿಭಿನ್ನವಾಗಿತ್ತು, ಬಹಳ ಭಿನ್ನವಾಗಿತ್ತು ಅಂತಾನೆ ಹೇಳ್ಬೋದು. ಅದಕ್ಕೆ ಪ್ರತ್ಯುತ್ತರವಾಗಿ ಎಲ್ಲವೂ ಸಹ ಅವ್ರು ಏನೇನೆಲ್ಲ ಕೇಳಿದ್ರು ಎಲ್ಲವೂ ಸಹ ಸಿಗ್ತಾ ಹೋಯ್ತು. ಈ ರೀತಿ ಏನಾದ್ರು ಅಂದ್ರೆ ಯುವ ಸಮುದಾಯ ಅಂದ್ರೆ ಯುವ ಶಕ್ತಿಯನ್ನ ಇವ್ರೇನಾದ್ರು ಕಟ್ಟಬೇಕು ಅಂತ ಏನಾದ್ರು ಪ್ರಯತ್ನ ಪಡ್ತಾ ಇದ್ದಾರೆ. ಅಂದ್ರೆ 2028ರ ಚುನಾವಣೆಗೆ ಇದು ಎಲ್ಲೋ ಒಂದ್ ಕಡೆ ಸಪೋರ್ಟಿವ್ ಹ್ಯಾಂಡ್ ಆಗಿ ನಿಂತ್ಕೊಳ್ತಾ ಇವರ ಒಂದಷ್ಟು ಹೇಳಿಕೆಗಳು ಇವೆಲ್ಲವೂ ಸಹ ಕಾದ್ ನೋಡ್ಬೇಕಾಗಿದೆ. ಒಟ್ಟಾರೆಯಾಗಿ ಈಗಾಗಲೇ ಯುವ ಶಕ್ತಿಯ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರು ಒಂದಷ್ಟು ಭರವಸೆಯನ್ನ ಮೂಡಿಸುವಂತಹ ಒಂದಷ್ಟು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.